ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾನಲ್ ಟಾಕೀಸ್. ಇವತ್ತು ಚೂಮಂತರ್ ಮೂವಿನ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಪ್ಪ ರಿವ್ಯೂ ಮಾಡ್ತಿದ್ದೆ ಈ ಸಿನಿಮಾನೇ ಪರ್ಟಿಕ್ಯುಲರ್ ಆಗಿ ಅಂತ ಕೇಳಿದ್ರೆ, ಖಂಡಿತ ಇಂಥ ಸಿನಿಮಾಗಳನ್ನ ನಾವು ಬಿಡಬಾರ್ದು. ಯಾಕಂದರೆ ಅಷ್ಟು ಚೆನ್ನಾಗಿರೋ ಒಂದು ಸಬ್ಜೆಕ್ಟ್ನ ನಾವು ಏನೋ ಒಂದು ಸಿಂಪಲ್ ಆಗಿ ಹೇಳಿ ಬಿಡೋದು ಬೇಡ ಅಂತ ನನಗೂ ಮನಸ್ಸಲ್ಲಿ ಅನಿಸ್ತು. ಹಂಗಾಗಿನೇ ರಿವ್ಯೂ ಮಾಡ್ತಾಯಿದ್ದೀನಿ. ಯಾವ ರೀತಿ ಈ ಸಿನಿಮಾದು ಒಂದು ಅನಾಲಿಸಿಸ್ ನನಗೆ ಗೊತ್ತಿರೋಂಥದ್ದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ಈ ಸಿನಿಮಾದು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಏನಂದರೆ, ಒಂದು 3 ಕಥೆನ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ಬೇಕಾದಾಗ ಯಾವ ಕಥೆಯಲ್ಲಿ ಕೂತಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಆ ರೀತಿ ಒಂದು ಟ್ವಿಸ್ಟ್ ಕೊಟ್ಟು ಕೊನೆಗೆ ನಾವು ಈ ಕಥೆಯಲ್ಲೇ ಇವ್ರು ತೊಗೊಂಡು ಹೋಗ್ತಾ ಇರೋದಾ ಅನ್ನೋ ಥರ ತೋರಿಸಿದ್ರಲ್ಲ. ಈ ಥರ 3 ಕಥೆನೂ ಒಂದು ಸ್ಕ್ರೀನ್ ಪ್ಲೇಲಿ ತೋರಿಸೋದು, ಹೊಸದಾಗಿ ನಾನು ಸಿನಿಮಾ ಮಾಡ್ತೀನಿ, ಹೊಸ ಡೈರೆಕ್ಟರ್ ಆಗಬೇಕು, ನಾನು ಹೊಸದಾಗಿ ಕತೆ ಬರಿಬೇಕು, ಇನ್ನೋರಿಗೆಲ್ಲ ಇದೊಂದು ಈ ಸಿನಿಮಾದು ಅಂಥವ್ರಿಗೆಲ್ಲ ಒಂದು ರೆಫರೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ಇರೋ ಆರ್ ಎಲಿಮೆಂಟ್ಸು, ನಾವು ಆ್ಯಕ್ಚುಲಿ ಯಾವುದೇ ಒಂದು ಆರ್ ಮೂವಿ ನೋಡಬೇಕು ಅಂದ್ರೆ ಒಂದು ದೆವ್ವಗಳನ್ನೇ ಕಾಮಿಡಿ ಮಾಡಾಕ್ಬಿಡ್ತಾರೆ. ಅದು ಬಿಟ್ಟರೆ ಇನ್ನೊಂದು ಏನಪ್ಪ ಅಂತಂದರೆ, ಸಿನಿಮಾದಲ್ಲಿ ಫುಲ್ಲು ಆರ್ ಹೋಗುತ್ತೆ, ಬರೀ ಭಯ ಪಟ್ಕೊಂಡೇ ಕುತ್ಕೊಂಡು ನೋಡೋ ಥರನೇ ಇರುತ್ತೆ. ಬಟ್ ಇವರು ಈ ಆರ್ ಜೊತೆಗೆ ಒಂದು ಸ್ವಲ್ಪ ಕಾಮಿಡಿ ಎಲಿಮೆಂಟ್ಸ್ನ ಹಾಕಿ ಮೂವಿನ ಜನಗಳಿಗೆ ಬೋರ್ ಹೊಡಿದಿರಂಗೆ ತೋರಿಸಿದ್ದಾರೆ. ಸೊ ಈ ಕಡೆ ಆರ್ಗೂ ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಾರೆ, ಕಾಮಿಡಿಗೂ ಅಲ್ಲಿ ಜನ ನಗಾಡ್ತಾ ಇರ್ತಾರೆ. ಈ ಎರಡನ್ನೂ ಕರೆಕ್ಟಾಗಿ ಗ್ಯಾದರ್ ಮಾಡ್ಕೊಂಡು ಮಾಡಿದ್ದಾರೆ ಅಂದರೆ ಅದು ಒಂದು ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪ್ರಯೋಗ ಅಂತಲೇ ಹೇಳ್ಬೋದು. ಇನ್ನೊಂದು, ಈ ಸಿನಿಮಾದಲ್ಲಿ ಇರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಇದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಬೆಸ್ಟ್ ಅಂದರೆ ಬೆಸ್ಟು. ಆ್ಯಕ್ಚುಲಿ ನಾನು ಇಷ್ಟರ ಮಟ್ಟಿಗೆ ನಾವು ಕನ್ನಡ ಸಿನಿಮಾದಲ್ಲಿ ಔಟ್ಪುಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಸಿನಿಮಾನ ನಾನು ಪ್ರೀಮಿಯರ್ ಶೋಗೆ ಹೋಗಿದ್ದೆ. 7:30ಗೆ 9th ಡೇಟಲ್ಲೇ ರಿಲೀಸ್ ಮಾಡಿದ್ರು ನೈಟು. ಸರಿ, ನಾನು ನೋಡೋಕೆ ಹೋದಾಗ ಸಿನಿಮಾದಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಒಂದು ಕುತೂಹಲದಿಂದ ಹೋದಾಗ ಸುಮಾರು ಕಪಲ್ಸ್ಗಳು ಬಂದಿದ್ರು. ಎಲ್ಲ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡೋರು, ಅವರು ಕಾಲೇಜವರು ಅವರೆಲ್ಲ ಬಂದು ಒಟ್ಟೊಟ್ಟಿಗೆ ಪಕ್ಕದಲ್ಲೇ ಕೂತಿದ್ರು. ಸರಿ, ಒಳ್ಳೆ ಚಾನ್ಸ್ ಇವ್ರಿಗೆಲ್ಲ, ಚಳಿ ಬೇರೆ ನೈಟ್ ಹೊತ್ತು, ಇನ್ನೇನು ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಸಿನಿಮಾನ ಇಬ್ಬರು ಒಟ್ಟೊಟ್ಟಿಗೆ ಕೂತಿದ್ದವರು ಸಿನಿಮಾ ಸ್ಟಾರ್ಟ್ ಆದಮೇಲಿಂದ ಹೋಗ್ತಾ ಇಬ್ಬರು ಸಪ್ರೇಟಾಗಿ ಕೂತ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅಷ್ಟು ಇನ್ವಾಲ್ವ್ ಆಗಿದ್ರು ಈ ಸಿನಿಮಾದಲ್ಲಿ. ಸೊ ಎಲ್ಲೂ ಕೂಡ ಇವರು ಇವ್ರು ತೊಗೊಂಡಿರೋಂಥ ಲೊಕೇಶನ್ಸ್ಗಳು ಬೇರೆ ಸಿನಿಮಾಯಿಂದ ರೆಫರೆನ್ಸ್ಗೂ ತೊಗೊಂಡಿಲ್ಲ ಅನ್ನೋದು ಕ್ಲೀನಾಗಿ ಕಾಣುತ್ತೆ. ಅದಕ್ಕೆ ಅಷ್ಟು ಫ್ರೆಶ್ ಆಗಿದೆ ಸಿನಿಮಾ. ಈ ಸಿನಿಮಾದಲ್ಲಿ ಮಾಡಿರೋಂಥ ಎಲ್ಲ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾತ್ರ ಹಲ್ಟಿಯಾಗಿದೆ. ಅದರಲ್ಲಿ ಶರಣ್ ಅವ್ರದ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತಂದರೆ, ಇವರೆಲ್ಲ ಕಾಮಿಡಿ ಸಬ್ಜೆಕ್ಟೇ ಜಾಸ್ತಿ ಸೆಲೆಕ್ಟ್ ಮಾಡ್ತಾ ಇದ್ರಲ್ಲ, ಇಂಥ ಸಬ್ಜೆಕ್ಟ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ನಾವು ನೋಡೋಕೆ ಹೋದರೆ, ಬಟ್ ಇಲ್ಲಿ ಆಪ್ತ ಮಿತ್ರದಲ್ಲಿ ಹೆಂಗೆ ವಿಷ್ಣುವರ್ಧನ್ ಅವ್ರ ಕ್ಯಾರೆಕ್ಟರ್ ಎಷ್ಟು ವೈಟೇಜ್ ಆಗಿತ್ತೋ ಅದೇ ರೀತಿ ಈ ಸಿನಿಮಾದಲ್ಲಿ ಅದೇ ಥರನೇ ವೈಟೇಜ್ ಆಗಿ ಕೊಟ್ಟವ್ರೆ. ಅದನ್ನು ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಡಿ, ಅದು ಇನ್ನೂ ಸೂಪರ್. ಇನ್ನು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಏನು, ಅದು ಎಲ್ಲರಿಗೂ ಗೊತ್ತಿರುತ್ತೆ ಬಿಡಿ. ವಿಷ್ಣುವರ್ಧನ್ ಅವ್ರನ್ನ ತೋರಿಸಿದ್ದು ಆ ರೀತಿ, ಅದು ಈ ಸಿನಿಮಾದಲ್ಲಿ ಅದು ಎಲ್ಲರಿಗೂ ಆಲ್ಮೋಸ್ಟ್ ಅದು ರಿವೀಲ್ ಆಗಿಬಿಟ್ಟಿದೆ. ಬಟ್ ಅದು ತುಂಬ ಚೆನ್ನಾಗಿ ತೋರಿಸಿದೆ. ಅದಕ್ಕಿಂತ ಮೇಯ್ನಾಗಿ ಏನಂತಂದರೆ, ಇವರು ಆಪ್ತಮಿತ್ರ ಸಿನಿಮಾಗೆ ಒಂದು ಕನೆಕ್ಟಿವಿಟಿ ಕೊಡೋಕ್ಕೆ ಟ್ರೈ ಮಾಡಿದಾರಲ್ಲ, ಅದು ಇನ್ನೂ ಸೂಪರ್ ಆಗಿದೆ. ಪಾರ್ಟ್ 2 ಅಂತ ಕೊಟ್ಬಿಟ್ಟು ಬಿಟ್ಟಿದ್ದಾರೆ. ಸೊ ನಾವು ಮುಗೀತಲ್ಲ ಸಿನಿಮಾ ಅಂತ ಅನ್ಕೊಂಡ್ರೆ ಮತ್ತೆ ಪಾರ್ಟ್ 2 ಏನಾಗುತ್ತೆ ಅನ್ನೋ ಥರ ಕಾಯ್ಕೊಂಡು ನೋಡಬೇಕು ಅನ್ನೋ ಥರ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅದು ಕೂಡ ಸೂಪರು. ಬಟ್ ದಯವಿಟ್ಟು ಪಾರ್ಟ್ 2ನ ಮಾಡಿರಿ. ಆ ಕರ್ವ 2 ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಿ, ಇದನ್ನು ಹಂಗೆ ಮಾಡ್ಬಿಟ್ಟು ಹೋಗ್ಬಿಟ್ಬಿಡಿ. ಸೊ ನಾನು ಈ ಸಿನಿಮಾದ ರಿವ್ಯೂ ಮತ್ತೆ ಇನ್ನೊಂದ್ಸಲ ಏನಕ್ಕೆ ಮಾಡೋಕ್ಕೆ ಬಂದೆ ಅಂತಂದರೆ, ಹಲವಾರು ಕ್ವಶನ್ಸ್ ಉಟ್ಕೋತದೆ. ಅದು ಏನಾರು ಉಟ್ಕೊಳ್ಳಿ, ನಾನು ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಬಟ್ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ನಾನು ನೋಡಿದಂಥ ಸಿನಿಮಾಗಳಲ್ಲಿ ನಾನು ಯಾವುದೇ ಸಿನಿಮಾ ಆಗಲಿ ಈ ಸಿನಿಮಾ ಬಗ್ಗೆ ನಾನು ಇನ್ನೂ ಸರಿಯಾಗಿ ಹೇಳಿಲ್ವಲ್ಲ ಅನ್ನೋ ಥರ ಫೀಲ್ ಆಗಿದೆ ಈ ಸಿನಿಮಾ ಬಗ್ಗೆನೇ. ಯಾಕಂದರೆ ಈ ಸಿನಿಮಾನ ಖಂಡಿತ ನಾವು ಯಾರು ಮಿಸ್ ಮಾಡಿಕೊಂಡ್ರೆ ಇಂಥ ಸಿನಿಮಾನ ಮಿಸ್ ಮಾಡ್ಕೊಂಡು ಅಂತ ನಮಗೆ ಖಂಡಿತ ಫೀಲ್ ಆಗುತ್ತೆ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಹೇಳ್ತೀನಿ. ಆರ್ ಸಿನಿಮಾದಲ್ಲೇ ಇಷ್ಟರ ಮಟ್ಟಿಗೆ ಔಟ್ಪುಟ್ ಬರುತ್ತೆ ಕನ್ನಡದಲ್ಲಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ತೆಗೆಯೋದು, ಇವ್ರು ತಪ್ಪು ಮಾಡಿದ್ದು ಏನಂತಂದರೆ, ಈ ಸಿನಿಮಾ ತಂಡದವರು ಬರೀ ಕನ್ನಡದಲ್ಲಿ ಮಾತ್ರ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಮಾಡಿದರೆ ಇದು ಇನ್ನೂ ಸಖತ್ತಾಗಿ ರೀಚ್ ಆಗಿರೋದು. ದಯವಿಟ್ಟು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. OTTಗೋಸ್ಕರ ಕಾಯ್ಕೊಂಡು ಕೂರಬೇಡಿ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, OTT ನೀವು ನೋಡಬೇಕಾದಾಗ ಆ ಸೌಂಡ್ ಎಫೆಕ್ಟ್ ಆಗಲಿ, ನಿಮ್ಗೆ ಆ ಫೀಲ್ ಸಿಗೋದಿಲ್ಲ. ಥಿಯೇಟ್ರಲ್ಲಿ ನೋಡಿದ್ರೆ ಇದು ಇನ್ನೂ ಫೀಲ್ ಸಿಗೋದು ನಿಮಗೆ. ಅದಲ್ಲದೆ ಇನ್ನೊಬ್ಬ ಹೇಳೋದು, ಏನಪ್ಪ ಏನು ಈ ಸಿನಿಮಾ ತಂಡದವ್ರು ಏನಾರು ಪೇಮೆಂಟ್ ಮಾಡಿದ್ರೆ ಆ ರೀತಿ ಇಸ್ಕೊಳ್ಳೋದಾದ್ರೆ ಎಷ್ಟೋ ಸಿನಿಮಾಗಳಿಂದ ಎಷ್ಟೋ ಆಫರ್ಗಳು ಬಂದಿದ್ವು ಬಿಡಿ. ನೀವು 1 ಅವರ್ ಅಂದ್ಕೊಳ್ಳಿ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ನೀವು ನೆಗೆಟಿವ್ ಆಗಿದಷ್ಟು ನಾವು ಪಾಸಿಟಿವಲ್ಲಿ ಹೋಗ್ತಾ ಇರ್ತೀವಿ. ಸೊ ನಾನು ಹೇಳೋದು ನಿಮಗೆ, ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಒಂದು ಒಳ್ಳೆ ಸಿನಿಮಾ ಇದು, ಸಂಕ್ರಾಂತಿ ಹಬ್ಬಕ್ಕೆ ಬಂದಿರೋದು. ಅವು ನೋಡಿಕೊಂಡು ಏನಂತ ಅನಿಸುತ್ತೋ ನಿಮ್ಗೆ ನಿಜವಾಗಿರೋ ವಿಷಯನ ನೀವು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ.